ಒಬ್ಬರು ಮಹಾಜ್ಞಾನಿಗಳು ಇನ್ನೊಬ್ಬ ವಿದ್ವಾಂಸರಿಗೆ ಆಹ್ವಾನ ಕೊಡ್ತಾರೆ, ವಾಕ್ಯಾರ್ಥಕ್ಕೆ ಬರಬೇಕು ಅಂತ. ಚರ್ಚೆ ಮಾಡೋಣ, ಶಾಸ್ತ್ರದ ಚರ್ಚೆಯನ್ನು ಮಾಡೋಣ ಅಂತ. ಆಗ ಪಂಡಿತರು ಹೇಳಿ ಕಳಿಸ್ತಾರೆ, ಚರ್ಚೆಗೆ ನನ್ನನ್ನು ಕರೆಯಬೇಕಾಗಿದ್ದರೆ ಸ್ಟೇಟಸ್ಸು ಈಕ್ವಲ್ ಆಗಿರಬೇಕು. ನಾವು ಒಬ್ಬ ರಾಜರ ಗುರುಗಳು, ರಾಜಗುರುಗಳಾದದ್ದರಿಂದ ನಮ್ಮ ಮರ್ಯಾದೆ ಬಹಳ ದೊಡ್ಡದಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಇದ್ದುಕೊಂಡು ಏನೋ 4 ಗ್ರಂಥಗಳನ್ನು ಓದಿಕೊಂಡಿರಬಹುದು, ಆದರೆ ರಾಜಗುರುಗಳಾದ ನಮ್ಮ ಜೊತೆಗೆ ಚರ್ಚೆ ಮಾಡುವ, ಶಾಸ್ತ್ರ ವಿಚಾರವನ್ನು ಮಾಡುವಂತಹ ಸ್ಟೇಟಸ್ ನಿಮಗಿಲ್ಲ. ಯಯೋರೇವ ಸಮಂವಿತ್ತಂ ಯಯೋರೇವ ಸಮನ್ವಯ ತಯೋರ್ ವಿವಾದ ಮೈತ್ರಿ ಚ. ಗೆಳೆತನ ಈಕ್ವಲ್ ಸ್ಟೇಟಸ್ಸಿನಲ್ಲಿಯೇ ಇರಬೇಕು. ವಿವಾದ ಮಾಡಬೇಕಾದರೂ ಸ್ಟೇಟಸ್ ಈಕ್ವಲ್ ಆಗಿರಬೇಕು. ನಮ್ಮ ಜೊತೆಗೆ ವಿವಾದ ಮಾಡುವುದಕ್ಕೂ ನಿಮಗೆ ಅರ್ಹತೆ ಇಲ್ಲ ಅಂತ. ಇದನ್ನು ನೋಡಿದ ಆಹ್ವಾನ ಕೊಟ್ಟ ವಿದ್ವಾಂಸರಿಗೆ ಮನಸ್ಸಿಗೆ ಬಹಳ ನೋವಾಗಿ ಅವರು ಉತ್ತರ ಕೊಟ್ಟರು. ರಾಜಗುರುಗಳಾಗಿರಬಹುದು, ಅಂದ ಮಾತ್ರಕ್ಕೆ ಈ ರೀತಿ ಇನ್ನೊಬ್ಬರನ್ನು ತಿರಸ್ಕಾರ ಮಾಡುವುದು ಸರಿಯಲ್ಲ. ಅದಕ್ಕೆ ಅವರು ಕೊಟ್ಟ ಉತ್ತರ, ನಮ್ಮ ರಾಜ ಬಹಳ ದೊಡ್ಡವನಿದ್ದಾನೆ, ನೀವು ರಾಜಗುರುಗಳಾಗಿರ್ಬೋದು, ಆದರೆ ನಾವು ಯಾವ ರಾಜರ ಕಾಲು ಹಿಡಿದಿದ್ದೇವಲ್ಲ ಆ ರಾಜ ಬಹಳ ದೊಡ್ಡ ರಾಜ ಅವನು ಅಂತ. ಕ್ಷೋಣಿ ಕೋಣ ಶತಾಂಶ ಪಾಲನ ಕಲಾ ದುರ್ವಾರ ಗರ್ವಾನಲ ಕ್ಷುದ್ರ ನರೇಂದ್ರ ಚಾಟು ರಚನಾ ಧನ್ಯಾನ್ನ ಮನ್ಯಾಮಹೇ ದೇವಂ ಸೇವಿತುಮೇವ ನಿಶ್ಚಿನುಮಹೇ ಯೋಸೌ ದಯಾಲು ಪುರಾಧಾನ ಮುಷ್ಟಿ ಮುಚೆ ಕುಚೇಲ ಮುನಯೇ ದತ್ತ ಇಸ್ಮ ವಿತ್ತೇಶತಾಂ. ಇಂತಹ ದೊಡ್ಡದಾದ ಗ್ಯಾಲಕ್ಸಿಯೊಳಗೆ ಈ ಒಂದು ಸಣ್ಣದಾದ ಭೂಮಂಡಲ, ಈ ಭೂಮಂಡಲಕ್ಕೆ ಮಹತ್ವ ಇಲ್ಲ. ಇಂತಹ ಸಾವಿರಾರು ಭೂಮಂಡಲಗಳನ್ನು ತನ್ನೊಳಗೆ ಹಾಕಿಕೊಳ್ಳುವಂತಹ ದೊಡ್ಡ ಗ್ಯಾಲಕ್ಸಿ ಇದೆ. ಅದರೊಳಗೊಂದು ಭೂಮಂಡಲ, ಆ ಭೂಮಂಡಲದೊಳಗೂ ಬೇಕಾದಷ್ಟು ದೇಶಗಳಿವೆ. ಅದರೊಳಗೊಂದು ಭಾರತ ದೇಶ, ಅದರೊಳಗೊಂದು ರಾಜ್ಯ, ಆ ರಾಜ್ಯದೊಳಗಿನ ಒಬ್ಬ ರಾಜ. ಆ ರಾಜನನ್ನು ಸ್ತೋತ್ರ ಮಾಡಿ ಅವನು ಕಾಸು ಕೊಟ್ಟಾಗ ಬಹಳ ಸಂತೋಷಪಟ್ಟು ನಾವು ಧನ್ಯರು ಅಂತನ್ನುಕೊಳ್ಳುವವರು ನೀವು. ಇಂಥ ದೊಡ್ಡ ಜಗತ್ತಿನೊಳಗೆ ನೀವು ಯಾವ ರಾಜರಿಗೆ ಗುರುಗಳಾಗಿದ್ದೀರಿ, ಆ ರಾಜರ ರಾಜ್ಯ ಕಣ್ಣಿಗೆ ಕಾಣುವುದಿಲ್ಲ. ಒಂದು ಪರಮಾಣುವಿನಷ್ಟು ಸಣ್ಣ ರಾಜ್ಯ. ಆ ರಾಜ್ಯಕ್ಕೆ ಅವನು ರಾಜ, ಅವನಿಗೆ ನೀವು ಗುರುಗಳು. ಅದು ಅವನನ್ನು ಸ್ತೋತ್ರ ಮಾಡ್ತಾ ಇರಬೇಕು. ಅವನೇನೋ ತುಸು ಕಾಸು ಕೊಟ್ಟರೆ ಅದನ್ನು ತೆಗೆದುಕೊಂಡು ಸಂತೋಷ ಪಡಬೇಕು. ನಮ್ಮ ರಾಜ ಅಂಥವನಲ್ಲ, ಇಡೀ ವಿಶ್ವಕ್ಕೆ ರಾಜ, ಇಡೀ ಜಗತ್ತಿಗೆ ರಾಜ. ಇವತ್ತು ನಿನ್ನೆ ಅಲ್ಲ, ಅವನು ಅನಾದಿ ಕಾಲದಿಂದ ರಾಜ, ಇನ್ನು ಅನಂತ ಕಾಲದವರೆಗೆ ರಾಜನಾಗಿರ್ತಾನೆ. ಎಲ್ಲ ದೇವತೆಗಳು, ದಾನವರು, ಮಾನವರು ಎಲ್ಲರೂ ಅವನ ಅಧೀನ. ಅಂತಹ ಪರಮಾತ್ಮನ ಪಾದವನ್ನು ಹಿಡಿದವರು ನಾವು. ನೀವು ಅಖಂಡ ಸ್ತೋತ್ರ ಮಾಡಿದರೆ ಮನಸ್ಸಿಗೆ ಬಂದಾಗ ಒಂದು ಕಾಸು ಎಸೀತಾನೆ. ನಮ್ಮ ರಾಜ ಹಾಗಲ್ಲ. ಒಂದು ಮುಷ್ಟಿ ಅವಲಕ್ಕಿಯನ್ನು ಹರಕ ಬಟ್ಟೆಯಲ್ಲಿ ಕೊಟ್ಟ ಸುಧಾಮನಿಗೆ ಅಷ್ಟೈಶ್ವರ್ಯಗಳನ್ನೇ ಕೊಟ್ಟು ಅವನನ್ನು ಸಂತೋಷಪಡಿಸಿದವ. ಕೇಳಿದ್ದನ್ನೆಲ್ಲ ಕೊಟ್ಟವ, ಕೇಳಿದ್ದನ್ನೆಲ್ಲ ಕೇಳದೇ ಇದ್ದದ್ದನ್ನು ಕೊಟ್ಟು ಅವನನ್ನು ಉದ್ಧಾರ ಮಾಡಿದವ ನಮ್ಮ ದೊರೆ. ಆ ದೊರೆ ನಮಗಿರುವಾಗ ಯಾವುದೋ ಒಬ್ಬ ದೊರೆಯನ್ನು ಅನುಸರಣೆ ಮಾಡುವ ನಿಮ್ಮಂಥವರ ಜೊತೆಗೆ ಮಾತನಾಡುವುದಕ್ಕೆ ನಮಗೆ ಸ್ಟೇಟಸ್ ಸರಿಯಾಗೋದಿಲ್ಲ ಅಂತ ಅವರು ಉತ್ತರ ಕೊಟ್ಟರು.